ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕನಿ. ಎಲ್ಲರಿಗೂ ಒಂದು ಸಿಹಿ ಸುದ್ದಿ. ಯಾಕೆ ಅಂತಂದ್ರೆ ಚೈತ್ರ ಕುಂದಾಪುರ್, ಕರಾವಳಿ ಭಾಗದ ಕುಂದಾಪುರ ಬೆಡಗಿ ಚೈತ್ರ ಕುಂದಾಪುರ್ ಅವರು ಮದುವೆ ಆಗ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲದೆ, ಸದ್ದು ಸುದ್ದಿ ಇಲ್ಲದೆಯೇ ಅವರು ದಾಂಪತ್ಯ ಜೀವನಕ್ಕೆ ಧುಮುಕ್ತಾ ಇದ್ದಾರೆ ಅನ್ನೋ ಸುದ್ದಿ. ಎಸ್ ವೀಕ್ಷಕರೇ, ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಾವು ಮೆಹಂದಿಯನ್ನ ಬಿಡಿಸಿಕೊಂಡಿರುವಂತದ್ದು, ಅಂತಂದ್ರೆ ಸಾದಾ ಸೀದಾ ಸುಮ್ನೆ ಒಂದ್ ಯಾವ್ದೋ ಒಂದು ಚಿಕ್ಕ ಪುಟ್ಟ ಡಿಸೈನ್ ಬಿಡಿಸ್ಕೊಂಡು ಅಥವಾ ಇತ್ತೀಚೆಗೆ ಅವರು ಮೇಕ್ ಓವರ್ ಇದನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಸೊ ಅದಕ್ಕೆ ನಾವು ಬಿಡಿಸ್ಕೊಂಡಿದ್ದಾರೆ. ನೋ ವೇ, ಚಾನ್ಸೇ ಇಲ್ಲ. ಅವರು ಮೆಹಂದಿ ಶಾಸ್ತ್ರದಲ್ಲಿ ತಾವೇ ಬ್ರೈಡ್ ಆಗಿ ಮೆಹಂದಿನ ಬಿಡಿಸ್ಕೊಂಡಿರೋ ಆ ಒಂದು ವಿಡಿಯೋ ತುಣುಕೇನಿದೆಯಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಹೌದು, ಚೈತ್ರ ಕುಂದಾಪುರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿರೋ ಹಾಗೆ ನಾನು ಬಿಗ್ ಬಾಸ್ ಮುಗಿದ ನಂತರ ಮದುವೆ ಆಗುತ್ತೇನೆ ಅಂತ ಹೇಳ್ಕೊಂಡಿದ್ರು. ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಬೇರೆ ಬಂತಲ್ವಾ, ಸೊ ಈಗ ರಿಲೀಫ್ ಆಗಿರುವಂತಹ ಈ ಚೈತ್ರ ಕುಂದಾಪುರ್ ಅವರು ಮದುವೆ ಆಗ್ತಾ ಇದ್ದಾರಂತೆ. ಸೊ ಹಾಗಾದ್ರೆ ಮದುವೆ ಆಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಎಲ್ಲದರ ಕುರಿತಾಗಿ ನಾನು ಮಾತಾಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ್ ಅವ್ರನ್ನ ವೀಕ್ಷಕರು ನೋಡಿದ್ದುಂಟು. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಚೈತ್ರ ಕುಂದಾಪುರ್ ಅವರು ಹಿಂದೂ ಹೋರಾಟಗಾರ್ತಿ, ಒಂದು ಅಪ್ಪಟ ಭಾಷಣಗಾರ್ತಿ ಅಂತಂದ್ರೂ ಕೂಡ ತಪ್ಪಿಲ್ಲ. ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ, ನೋಡೋಕೆ ಸ್ಫುರದ್ರೂಪಿ. ಅದರ ಜೊತೆಗೆ ಅವರು ಹಿಂದೂ ಹೋರಾಟಗಾರ್ತಿ. ಸೊ ಈ ರೀತಿಯಾಗಿ ಅವರು ಖ್ಯಾತಿಯನ್ನ ಗಳಿಸಿದ್ರು. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ನಂತರ ಅವರ ಖ್ಯಾತಿ ಇನ್ನಷ್ಟು ಹೆಚ್ಚಾಯ್ತು ಅಂತಂದ್ರೂ ಕೂಡ ತಪ್ಪಿಲ್ಲ. ಅದರಲ್ಲೂ ಅವ್ರನ್ನ ಕರೆಸಿಕೊಂಡಿದ್ದು ಏನಕ್ಕೆ ಬಿಗ್ ಬಾಸ್ ಮನೆಗೆ ಅಂತಂದ್ರೆ, ಅವರೊಬ್ರು ಫೈರ್ ಬ್ರ್ಯಾಂಡ್ ಅಂತ ಹೇಳಿ. ಅದ್ರೇನ್ ಮಾಡ್ತಾರೆ, ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಒಂದ್ ಸ್ವಲ್ಪ ದಿನಗಳ ಕಾಲ ಅಂತಂದ್ರೆ ಅವರು ಹೊರಗಡೆ ಒಂದ್ ಸ್ವಲ್ಪ ಕಾಂಟ್ರವರ್ಸಿನ ಏನ್ ಮಾಡ್ಕೊಂಡಿದ್ರು ನೋಡಿ. ಸುಮ್ನೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆನೂ ಕೂಡ ಕಾಂಟ್ರವರ್ಸಿ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಒಂದ್ 2-3 ವಾರ ಸೈಲೆಂಟ್ ಆಗಿದ್ಬಿಟ್ಟಿದ್ರು. ಬಟ್ ಆದ ನಂತರ ಅವರು ಮತ್ತೆ ತಮ್ಮ ಹಳೆ ಚಾಳಿಗೆ ಏನಿದೆ ಅಲ್ಲ, ಅಂತಂದ್ರೆ ಅವರು ಫೈರ್ ಬ್ರ್ಯಾಂಡ್ ಯಾವ ರೀತಿ ಆಗಿದಾರಲ್ಲ, ಸೊ ಅದೇ ರೀತಿ ಅವರು ಕಂಟಿನ್ಯೂ ಮಾಡಿದ ನಂತರ ಸಖತ್ ವೈರಲ್ ಆದ್ರು, ಫೇಮಸ್ ಆದ್ರು. ಮತ್ತೆ ಅವರು ಒಂದಿಷ್ಟು ವಿಡಿಯೋಗಳು ನಿಮ್ಗೆ ಗೊತ್ತೇ ಇದೆ, ತಮಗ್ ತಾವೇ ದೃಷ್ಟಿ ತೆಗೆದುಕೊಂಡಿರುವಂತ ಆ ವಿಡಿಯೋ ಫುಲ್ ಹಿಟ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಜೊತೆಗೆ ಈ ವೈಲ್ಡ್ ಕಾರ್ಡ್ ಮೂಲಕ 50ನೇ ದಿನಕ್ಕೆ ಈ ರಜತ್ ಕಿಶನ್ ಆಗಿರ್ಬೋದು ಮತ್ತೆ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ನಂತರ ಚೈತ್ರ ಅವರ ಹೆಸರು ಇನ್ನಷ್ಟು ಫೇಮಸ್ ಆಯ್ತು ಅಂದ್ರೂ ಕೂಡ ತಪ್ಪಿಲ್ಲ. ಯಾಕಂತಂದ್ರೆ ರಜತ್ ಅವ್ರಿಗೆ ಒಳ್ಳೆ ಕಂಟೆಂಟ್ ಅಂತಂದ್ರೆ ಚೈತ್ರ ಅವ್ರನ್ನ ಕಾಲೆಳೆಯೋದು. ಸೊ ಹೀಗಾಗಿ ಚೈತ್ರ ಅವ್ರನ್ನ ಆಗಾಗ ಕಾಲೆಳೆಯೋದು, ಮಜಾ ತಗೊಳ್ಳೋದು, ಮತ್ತೆ ವೀಕ್ಷಕರಿಗೂ ಕೂಡ ಮಜಾ ಕೊಡೋದು, ಈ ರೀತಿಯಾಗಿ ಮಾಡ್ತಾ ಇದ್ರು. ಇವರಿಬ್ಬರ ಕೋಳಿ ಜಗಳ ವೀಕ್ಷಕರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಆಗ್ತಾ ಇತ್ತು. ಆ ರೀತಿಯಾಗಿ ಈ ಚೈತ್ರ ಕುಂದಾಪುರ್ ಅವರು ಫೇಮಸ್ ಆದ್ರು ಅಂತಂದ್ರೂ ಕೂಡ ತಪ್ಪಿಲ್ಲ. ಸೊ ಆ ಸಮಯದಲ್ಲಿ ಅಂತಂದ್ರೆ ನೀವು ಈ ರಾಜ ರಾಣಿಯ ಟಾಸ್ಕ್ ಅನ್ನ ನೀವು ಗಮನಿಸಿರ್ತೀರಾ, ಆ ವೀಕ್ ಅನ್ನ. ಆ ಸಮಯದಲ್ಲಿ ರಜತ ಅವರು ಏನೋ ಒಂದು ಅವ್ರಿಗೆ ಕಾಮೆಂಟ್ ಮಾಡಿರ್ತಾರೆ, ನಾಮಿನೇಟ್ ಅಂತ ಮಾಡಿರ್ತಾರೆ. ಆಗ ಚೈತ್ರ ಕುಂದಾಪುರ್ ರಜತ್ಗೆ ಕ್ಲಾಪ್ ಮಾಡಿದ್ರು ನೋಡಿ, ಅಂತಂದ್ರೆ ಗೊಂಬೆ ತರ ಅವರು ತಿರ್ಕೊಂಡು ಕ್ಲಾಪ್ ಮಾಡಿದ್ದು, ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಹಿಟ್ ಆಗ್ಬಿಟ್ಟಿತ್ತು. ಸೊ ಹೀಗೆ ಅವ್ರು ಪ್ರತಿಯೊಂದು ಮಾತಾಗಿರ್ಬೋದು, ಅವ್ರು ಏನೋ ಒಂದು ಹೇಳ್ತಾ ಇರ್ತಾರೆ, ಅದ್ ಇನ್ನೊಂದ್ ಯಾವ್ದೋ ಒಂದು ಅರ್ಥ ತಗೊಳ್ತಾ ಇರತ್ತೆ. ಅದ್ರಲ್ಲೂ ಪ್ರತಿ ವೀಕೆಂಡ್ ನಲ್ಲೂ ಸಹಿತ ಚೈತ್ರ ಕುಂದಾಪುರ್ ಅವ್ರಿಗೆ ಒಂದಷ್ಟು ಹೊತ್ತು ಕಿಚ್ಚ ಸುದೀಪ್ ಅವರು ಟೈಮ್ ಕೊಡ್ತಿದ್ರು. ಹಂಗು ಹಿಂಗು ಮಾಡಿ ಅವ್ರು ಟೈಮ್ ಕೊಡ್ಬೇಕಂತ ಕೊಡ್ತಿರ್ಲಿಲ್ಲ, ಅಥವಾ ಈ ಚೈತ್ರ ಕುಂದಾಪುರ್ ಅವರು ಏನೋ ಒಂದು ಮಾಡಿ ಏನೋ ಒಂದು ಮಾತಿನಲ್ಲಿ ಸಿಕ್ಕಾಕೊಂಡು ಆ ಟೈಮ್ ನ ಅವ್ರು ಪಡ್ಕೊಂಡ್ ಬಿಡೋರು. ಸೊ ಹೀಗೆ ಇವ್ರಿಗಂತಾನೆ ಒಂದಿಷ್ಟು ಟೈಮ್ ಇನ್ವೆಸ್ಟ್ ಆಗೋದು, ಅಂತಂದ್ರೆ ಇವ್ರಿಗೇನು ಬುದ್ಧಿ ಆಗಿರ್ಬೋದು ಅಥವಾ ಏನೋ ಒಂದು ಎಕ್ಸಾಂಪಲ್ ಕೊಡೋದಕ್ಕಾಗಿರ್ಬೋದು. ಒಟ್ಟಿನಲ್ಲಿ ಈ ವಾರದ ಕಥೆಯಲ್ಲೂ ಕೂಡ ಚೈತ್ರ ಕುಂದಾಪುರ್ ಅವರು ಮಿಂಚ್ತಾ ಇದ್ರು. ಅದರ ಜೊತೆಗೆ ವೀಕ್ ಡೇಸ್ ನಲ್ಲಿ ಈ ರಜತ್ ಜೊತೆ ಸೇರ್ಕೊಂಡು ಏನೋ ಒಂದು ಕಾಮಿಡಿ ತರಲೆ ಹೀಗೆ ಮಾಡ್ಕೊಂಡು ಮಿಂಚ್ತಾ ಇದ್ರು. ಬಟ್ ನಾವು ಒಂದೊಂದು ಅರ್ಥ ಮಾಡ್ಕೊಳ್ಬೇಕು, ಇರುವಂತ ಆ ಬಿಗ್ ಬಾಸ್ ಮನೆಯ ಜರ್ನಿಯಲ್ಲಿ ಚೈತ್ರ ಕುಂದಾಪುರ್ ಅವರು ಒಂದಿಷ್ಟು ಬಟ್ಟೆಗಳನ್ನ ಮಾತ್ರ ತಂದಿದ್ದುಂಟು. ಅಂತಂದ್ರೆ ನೀವು ಬೇರೆ ಬೇರೆ ಕಂಟೆಸ್ಟೆಂಟ್ ಗಳನ್ನ ನೋಡಿರ್ತೀರಿ, ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಮತ್ತೆ ಅದನ್ನ ರಿಪೀಟೆಡ್ ಅವರು ಬಳಕೆಯನ್ನ ಮಾಡೋದಿಲ್ಲ. ಬೇರೆ ಬೇರೆ ಹೊಸ ಡ್ರೆಸ್ ಗಳನ್ನ ಬಳಕೆ ಮಾಡೋದು, ಮತ್ತೆ ಮನೆಯಿಂದ ಹೊಸ ಬಟ್ಟೆಗಳನ್ನ ತರಿಸ್ಕೊಳ್ಳೋದು, ಮತ್ತೆ ವೀಕೆಂಡ್ ನಲ್ಲೂ ಕೂಡ ಈ ವಾರ ಈ ರೀತಿಯಾಗಿ, ಮುಂದಿನ ವಾರ ಇನ್ನಷ್ಟು ಚೆನ್ನಾಗಿ ಕಾಣ್ಬೇಕು ಅಂತ ಹೇಳಿ ಅದಕ್ಕಿಂತ ಹೊಸ ಬಟ್ಟೆ ಆ ರೀತಿಯಾಗಿ ತರಿಸ್ಕೊಂಡು ಹಾಕೊಳ್ಳೋರು. ಆದ್ರೆ ಚೈತ್ರ ಮಾತ್ರ
ಅದೇ ರಿಪೀಟೆಡ್ ಬಟ್ಟೆನೆ ಅವ್ರು ಹಾಕಿಕೊಂಡ್ರು ಪರವಾಗಿಲ್ಲ, ನಾನು ಹೇಗೆ ಇದ್ದು ಬಿಡ್ತೀನಿ, ಮೈ ತುಂಬಾ ಬಟ್ಟೆ ಹಾಕೊಂಡೇ ನಾನು ಇರ್ತೀನಿ. ಹೀಗೆ ಚೈತ್ರ ಕುಂದಾಪುರ ಅವ್ರದೇ ಒಂದು ರೀತಿಯಾದಂತದ್ದು ತತ್ವ ಇರ್ತಿತ್ತು. ಸೊ ಆ ತತ್ವನ ಅವರು ಪಾಲನೆಯನ್ನ ಮಾಡ್ತಿದ್ರು. ಯಾಕೆ ಬಟ್ಟೆನ ಅತಿಯಾಗಿ ತರಿಸ್ಕೊಳ್ಬೇಕು ಅಂತ ಹೇಳಿ, ಅದ್ರಲ್ಲೂ ಅವ್ರ ಊರು ಬೇರೆ ತುಂಬಾ ದೂರ ಅಲ್ವಾ ಕುಂದಾಪುರ. ಸೊ ಅಲ್ಲಿಂದ ಅವ್ರ ಅಮ್ಮ ತಂದು ಕೊಡಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇರುವಷ್ಟು ಬಟ್ಟೆಯನ್ನ ಮಾತ್ರ ಅವ್ರು ಬಳಕೆ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಅವರು ಮೈ ತುಂಬಾ ಬಟ್ಟೆ ಹಾಕಿಕೊಂಡು ಆ ಶೋ ನಲ್ಲಿ ಇರ್ತಿದ್ರಲ್ಲ, ಸೊ ಅದು ಕೂಡ ಮೇನ್ ಹೈಲೈಟ್ ಆಗಿದ್ರು ಅವರು. ಸೊ ಅಲ್ಲಿರೋರೆಲ್ಲರಿಗಿಂತ ಉತ್ತಮವಾಗಿ ಬಟ್ಟೆ ಧರಿಸುವಂತ ಹೆಣ್ಣು ಮಗಳು ಅಂತ ಅಂದ್ರೆ ಚೈತ್ರ ಕುಂದಾಪುರ್ ಅಂತಾನು ಕೂಡ ಈ ರೀತಿಯಾಗಿ ಕೂಡ ಖ್ಯಾತಿ ಗಳಿಸಿದ್ರು. ಒಟ್ಟಿನಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ವಿಷಯಕ್ಕೆ ವಾದ ಮಾಡೋದಾಗಿರ್ಬೋದು, ಒಟ್ಟಿನಲ್ಲಿ ಚೈತ್ರ ಕುಂದಾಪುರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ್ದಾದ್ರು ಒಂದು ವಿಚಾರಕ್ಕೆ ಜಗಳ ಮಾಡೋದು, ಅದನ್ನ ಜೋರಾಗಿ ರಂಪಾಟ ಮಾಡ್ಬಿಡೋದು, ಅಥವಾ ಯಾವ್ದಾದ್ರು ಒಂದು ವಿಚಾರಕ್ಕೆ ವಾದ ಮಾಡಕ್ ಇಳಿದ್ ಬಿಡೋದು, ಅಥವಾ ಅವ್ರಿಗೆ ಟಾಸ್ಕ್ ಅಂತೂ ಚೆನ್ನಾಗಿ ಆಡಕ್ ಬರ್ತಿರ್ಲಿಲ್ಲ. ಯಾಕಂತಂದ್ರೆ ಅವರು ಅಷ್ಟಾಗಿ ಫಿಸಿಕಲಿ ಸ್ಟ್ರೆಂತ್ ಆಗಿರ್ತಿರ್ಲಿಲ್ಲ. ಸೊ ಹೀಗಾಗಿ ಕೊಟ್ಟಿರುವಂತ ಟಾಸ್ಕ್ ಗಳಲ್ಲಿ ಅವ್ರು ಆಲ್ಮೋಸ್ಟ್ ಫೇಲ್ಯೂರ್ ಆಗ್ಬಿಡೋರು. ಸೊ ಹೀಗಾಗಿ ಅವರು ಟಾಸ್ಕ್ ಆಡೋದಕ್ಕಿಂತ ಟಾಸ್ಕ್ ಅನ್ನ ಆಡಿಸ್ತಾ ಇದ್ರು. ಸೊ ಹೀಗಾಗಿ ಆ ಸಮಯದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತ ಕಾಂಟ್ರವರ್ಸಿ ಆಗ್ಬಿಡ್ತಿದ್ರು. ಅಂತಂದ್ರೆ ನ್ಯಾಯಯುತವಾಗಿ ಅವರು ಆಟವನ್ನ ಆಡಿಸ್ತಾ ಇರ್ಲಿಲ್ಲ. ಸೊ ಹೀಗಾಗಿ ಅದಕ್ಕೂ ಕೂಡ ಒಂದ್ ಸ್ವಲ್ಪ ಪಂಚಾಯಿತಿಯಲ್ಲಿ ಒಂದ್ ಸ್ವಲ್ಪ ಬಯಸ್ಕೊಳ್ಳೋದು, ಅಥವಾ ಅದಕ್ಕೊಂದ್ ಸ್ವಲ್ಪ ಏನೋ ಬುದ್ಧಿವಾದ ಹೇಳಿಸ್ಕೊಳ್ಳೋಂಥದ್ದು, ಹೀಗೆ ಒಂದಿಷ್ಟು ಕಾಂಟ್ರವರ್ಸಿಲೇ ಇದ್ದು ಬಿಡ್ತಿದ್ರು. ಬಟ್ ಫೈನಲಿ ಅವ್ರ ವ್ಯಾಲ್ಯೂ ಹೆಂಗ್ ಗೊತ್ತಾಗ್ತಾ ಹೋಯ್ತು ಆ ಬಿಗ್ ಬಾಸ್ ಮನೆಗೆ ಅಂತಂದ್ರೆ, ಅವರು ಇನ್ನೇನು ಅಂತಂದ್ರೆ ಆಲ್ಮೋಸ್ಟ್ ಫಿನಾಲೆವರೆಗೂ ಕೂಡ ಇದ್ರು ಅವರು. ಆದ್ರೆ ವಾರ ಕಳೆದಂತೆಲ್ಲ ಅವರು ಇನ್ನೇನ್ ಮನೆಗೆ ಹೋಗ್ಬೇಕಾಗಿತ್ತು, ಅವರೇ ಹೋಗ್ಬೇಕಾಗಿರುವಂತ ಕಂಟೆಸ್ಟೆಂಟ್ ಆಗಿರೋ ಕಾರಣಕ್ಕಾಗಿ ಒಂದು ದಿನ ಬರುತ್ತೆ ಅವರು ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಆಗೋ ದಿನ. ಅವರು ಬಿಗ್ ಬಾಸ್ ಮನೆಯಿಂದ ಹೋದ ನಂತರ ಮನೆ ಒಂಥರ ಕ್ಯೂಡ್ ಬಿದ್ದಂಗ ಆಗಿರತ್ತೆ. ಅಂತಂದ್ರೆ ಯಾರು ಕೂಡ ಜಗಳ ಮಾಡೋರು ಇರೋದಿಲ್ಲ, ಸದ್ದು ಮಾಡೋರು ಇರೋದಿಲ್ಲ, ರಂಪಾಟ ಮಾಡೋರು ಇರೋದಿಲ್ಲ. ಸೊ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಚೈತ್ರ ಕುಂದಾಪುರನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಲ್ಲ, ಸೊ ಅಷ್ಟೇ ವೀಕ್ಷಕರು ಕೂಡ ಅವ್ರನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಒಟ್ಟಿನಲ್ಲಿ ಅಷ್ಟೆಲ್ಲ ಹವಾ ಕ್ರಿಯೇಟ್ ಮಾಡಿ ಬಂದಿರುವಂತ ಚೈತ್ರ ಕುಂದಾಪುರ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಸೆಕೆಂಡ್ ಫೇಸ್ ನ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಏನಂತಂದ್ರೆ ಇದೇ ನೆಗೆಟಿವ್ ಏನಲ್ಲ. ಯಾಕಂದ್ರೆ ನಾವು ಬಿಗ್ ಬಾಸ್ ಮನೆಯಲ್ಲಿ ಈ ಚೈತ್ರ ಅವರನ್ನ ತುಂಬಾ ಸಿಂಪಲ್ ಆಗಿ ನೋಡಿ, ಕೆಲವೊಮ್ಮೆ ಅವ್ರು ಕಾಜಲ್ನ ಹಾಕೊಳ್ತಾ ಇದ್ರು, ಕೆಲವೊಮ್ಮೆ ಮಾತ್ರ ಲಿಪ್ಸ್ಟಿಕ್ ಅನ್ನ ಬಳಕೆ ಮಾಡೋದು, ಮತ್ತೆ ತುಂಬಾ ಸಿಂಪಲ್ ಆಗಿ ಸಾಧಾರಣವಾಗಿ ಬಟ್ಟೆಯನ್ನ ಹಾಕಿಕೊಂಡೇ ಅವರು ಹೆಚ್ಚಾಗಿ ಫೇಮಸ್ ಆಗಿರುವಂತಹ ವ್ಯಕ್ತಿತ್ವ ಚೈತ್ರ ಕುಂದಾಪುರ್ ಅವರು. ಬಟ್ ಹೊರಗಡೆ ಬಂದ ನಂತರ ಆಲ್ಮೋಸ್ಟ್ ಈ ಮೇಕ್ ಓವರ್ ಇಂಡಸ್ಟ್ರಿ ಅವ್ರ ಹಿಂದೆನೆ ಬಿದ್ದಂಗೆ ಆಗ್ಬಿಡ್ತು. ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವ್ರನ್ನ ನೋಡಿರ್ತೀರಿ, ತುಂಬಾ ಚೆನ್ನಾಗಿ ಅವ್ರನ್ನ ರೆಡಿ ಮಾಡೋದು, ಆಮೇಲೆ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹಾಕೋದು, ಆ ಆಭರಣಗಳನ್ನ ಹಾಕೋದು, ಮತ್ತೆ ಈ ಮೇಕ್ ಓವರ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು. ಸೊ ಈ ರೀತಿಯಾಗಿ ಕೂಡ ಅವ್ರಿಗೊಂದು ಜೀವನಕ್ಕೆ ಆಧಾರ ಅನ್ನೋ ರೀತಿಯಾಗಿ ಸಿಕ್ತು ಅಂತಂದ್ರೂ ಕೂಡ ತಪ್ಪಿಲ್ಲ. ಬಟ್ ಏನಂತಂದ್ರೆ ಅವರ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇದ್ದಂತಹ ಸಂದರ್ಭದಲ್ಲಿ ಅಷ್ಟಾಗಿ ಅವರು ಗ್ಲಾಮರ್ ಆಗಿ ಕಾಣಿಸ್ತಿರ್ಲಿಲ್ಲ. ಹೊರಗಡೆ ಬಂದ ನಂತರ ಒಂದು ಗ್ಲಾಮರ್ ಲುಕ್ ಅಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಸೊ ಅದರಿಂದನೂ ಕೂಡ ಅವರು ಹೆಚ್ಚು ಫೇಮಸ್ ಆದ್ರು ಅಂತ ಹೇಳ್ಬೋದು. ಮತ್ತೆ ಏನಂತಂದ್ರೆ ಇವರು ಮೇಕ್ ಅವ್ರದನ್ನೆಲ್ಲ ಏನ್ ಅಡ್ವರ್ಟೈಸ್ಮೆಂಟ್ ಮಾಡೋದು, ಪ್ರಮೋಟ್ ಮಾಡೋದು ಮಾಡ್ತಾ ಇದಾರಲ್ಲ, ಬಟ್ ಅವ್ರು ಯಾವತ್ತೂ ನೀವು ಗಮನಿಸಿ ತುಂಡು ಬಟ್ಟೆನ ಹಾಕಿಕೊಂಡು ಪ್ರಮೋಟ್ ಮಾಡಿಲ್ಲ. ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ ಅನ್ನ ಹಾಕಿಕೊಳ್ಳೋದು, ಸಾರಿನ ಹಾಕಿಕೊಳ್ಳೋದು, ಮೈ ತುಂಬಾ ಬಟ್ಟೆನ ಹಾಕಿಕೊಂಡೇ ಅವರು ವಿಡಿಯೋಗಳನ್ನ ಮಾಡೋದು, ರೀಲ್ಸ್ ಗಳನ್ನ ಮಾಡಿ ಹಾಕೋದು, ಈ ರೀತಿಯಾಗಿ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ತಮ್ಮ ಆ ಹಿಂದುತ್ವ ಮತ್ತೆ ಈ ಸನಾತನ ಧರ್ಮದ ಆ ಒಂದು ವಿಚಾರಗಳನ್ನ ಒಂದೆಂದಿಗೂ ಕೂಡ ಅವರು ಬಿಟ್ಟು ಕೊಡ್ತಾ ಇಲ್ಲ ಅನ್ನೋದನ್ನ ನಾವು ಅದರ ಮೂಲಕ ನಾವು ತಿಳಿದುಕೊಳ್ಬಹುದು. ಈಗ ಸದ್ಯಕ್ಕೆ ಅಂತಂದ್ರೆ ನಾವು ಇನ್ನೊಂದು ವಿಚಾರ, ಈ ಬಿಗ್ ಬಾಸ್ ಮನೆಗೆ ಹೋದವರೆಲ್ಲ ಯಾರ್ದಾದ್ರೂ ಹೆಸರು ಜೊತೆಗೆ ತಳಕ್ ಹಾಕೊಂಡ್ ಬಿಟ್ಟಿರತ್ತೆ. ಅಂತಂದ್ರೆ ಫ್ರೆಂಡ್ ಆಗಿನೋ ಆಗಿರ್ಬೋದು, ಅಥವಾ ಏನೋ ಸಮಥಿಂಗ್ ನಡೀತಾ ಇದೆ ಅನ್ನೋ ರೀತಿಯಾಗಿನೇ ಆಗಿರ್ಬೋದು. ಸೊ ಹೀಗಾಗಿ ಯಾವುದೇ ರೀತಿಯಾದಂತ ಅಫೇರ್ಗಳು ಅಥವಾ ಈ ಲವ್ ಸೀನ್ಗಳು ಇದ್ಯಾವುದು ನನ್ನ ತಲೆ ಕಟ್ಟಬಾರ್ದು ಯಾರು ಅನ್ನೋ ಒಂದು ಕಾರಣಕ್ಕಾಗಿ ಸೇಫ್ ಝೋನಿಗಾಗಿ ಅವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಈ ಬಿಗ್ ಬಾಸ್ ಮನೆಗೆ ಕಾಲ್ ಇಡ್ತಾ ಇದ್ದಂತೆಗೆ ನನಗೆ ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ, ನನಗೆ ಈಗ ಆಲ್ರೆಡಿ ನನಗೆ ಎಂಗೇಜ್ಮೆಂಟ್ ಆಗಿದೆ, ನಾನು ಫಿಕ್ಸ್, ನಾನು ಸಿಂಗಲ್ ಅಲ್ಲ ಈಗ ಅನ್ನೋ ರೀತಿಯಾಗಿ ಅವ್ರು ಹೇಳ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ ಅವ್ರ ತಂಟೆಗೆ ಯಾರು ಹೋಗ್ತಿರ್ಲಿಲ್ಲ. ಹಾಗೆ ಅವ್ರ ಜೊತೆ ಇನ್ನೊಂದು ಯಾವ ಹೆಸರನ್ನು ಕೂಡ ತಳಕ್ ಹಾಕಿಕೊಳ್ಳಾರ್ದಂಗೆ ನೋಡ್ಕೊಂಡ್ಬಿಟ್ಟಿದ್ರು. ಬಟ್ ತಳಕ್ ಹಾಕಿಕೊಳ್ತಿರೋ ವಿಚಾರ ಯಾವ್ದು ಅಂತಂದ್ರೆ, ಈ ರಜತ ಜೊತೆ ಆಗಾಗ ಜಗಳ ಮಾಡ್ತಿದ್ದು, ಕೋಳಿ ಜಗಳ, ಇದೇ ರೀತಿಯಾಗಿ. ಆದ್ರೆ ಯಾವತ್ತೂ ಕೂಡ ಅವ್ರದ್ದು ಇನ್ನೊಬ್ರ ಜೊತೆ ಲವ್ ಅಫೆಕ್ಷನ್ ಇದ್ಯಾವುದು ಇದೆ ಅನ್ನೋ ರೀತಿಯಾಗಿ
ಟ್ರೋಲು ಆಗ್ಲಿಲ್ಲ, ಕಾಂಟ್ರವರ್ಸಿನೂ ಆಗ್ಲಿಲ್ಲ, ಈ ರೀತಿಯಾಗಿ ಸೇಫ್ ಆಗ್ಬಿಟ್ರು. ಬಟ್ ಏನಂತಂದ್ರೆ ಬಿಗ್ ಬಾಸ್ ಮುಗಿದ ನಂತರ ಮದುವೆ ಆಗ್ತೀನಿ ಅಂತ ಹೇಳಿ ಈ ಚೈತ್ರಾ ಕುಂದಾಪುರ್ ಅವರು ಹೇಳ್ಕೊಂಡಿದ್ರಲ್ಲ. ಬಟ್ ಏನ್ ಮಾಡ್ತೀರಾ, ಅನಿವಾರ್ಯವಾಗಿ ಅವ್ರಿಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ಕಾರ್ಯಕ್ರಮವು ಕೂಡ ಅವ್ರಿಗೆ ಎದುರಾಗ್ಬಿಡ್ತು. ಸೊ ಈ ಆಫರ್ ಬಂದಿರೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಕೂಡ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಏನು ಚೈತ್ರಾ ಕುಂದಾಪುರ್ ಅವರು ಇದ್ರಲ್ಲ, ಅದಕ್ಕಿಂತ ಹೆಚ್ಚಿನಾಗಿ ಅವರು ಎಫೆಕ್ಟ್ ಹಾಕಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಆಟ ಆಡಿದ್ದಾರೆ, ಆಕ್ಟಿಂಗ್ ಮಾಡಿದ್ದಾರೆ, ಮತ್ತೆ ಏನೇನೋ ಸ್ಕಿಟ್ ಗಳನ್ನ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಹುಡುಗರಿಗೆ ಕೌಂಟರ್ ಕೊಡೋದಾಗಿರ್ಬೋದು, ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿ ತಮ್ಮಲ್ಲಿ ಇರುವಂತಹ ಪ್ರತಿಭೆಯನ್ನ ಹೊರಹಾಕುವ ಒಂದು ಪ್ರಯತ್ನವನ್ನ ಚೈತ್ರಾ ಮಾಡಿದ್ರು ಅಂತ ಹೇಳ್ಬೋದು. ಸೊ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮವು ಮುಗಿದ ಕೂಡಲೇ ಚೈತ್ರಾ ಕುಂದಾಪುರ್ ಅವರು ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ. ಯಾಕೆ ಅಂತಂದ್ರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರು ತುಂಬಾ ಚೆನ್ನಾಗಿ ಮೆಹಂದಿನ ಹಾಕಿಕೊಂಡಿರೋದು, ಮದುಮಗಳ ಅಂತೆ ನೋಡಿ, ಎರಡೂ ಕೈಗೆ ಮೆಹಂದಿನ ಹಾಕಿಕೊಂಡಿದ್ದಾರೆ, ಕಾಲಿಗೂ ಸಹಿತ ಮೆಹಂದಿನ ಹಾಕಿಕೊಂಡಿದ್ದಾರೆ, ಒಂದು ಈ ಬಾಳೆ ಎಲೆಯ ಚಪ್ಪರವನ್ನ ಹಾಕಿದ್ದಾರೆ, ಅದರ ಮುಂದೆ ಕುತ್ಕೊಂಡು ಅಂತಂದ್ರೆ ಇಬ್ರು ಅವ್ರಿಗೆ ಈ ಮೆಹಂದಿನ ಹಾಕ್ತಾ ಇರುವಂತದ್ದು. ಸೊ ಈ ಎಲ್ಲ ಕಾನ್ಸೆಪ್ಟ್ ಅನ್ನ ನೋಡಿದ್ರೆ ಇದನ್ನ ಈ ರೀತಿ ಯಾರಿಗ್ ಮಾಡ್ತಾರೆ ಕಣ್ರಿ, ಮದುಮಗಳಿಗೆ ತಾನೇ ಮಾಡೋದು. ಸೊ ಹೀಗಾಗಿ ಚೈತ್ರಾ ಕುಂದಾಪುರ್ ಅವ್ರಿಗೆ ಮದುವೆ ಆಗ್ತಾ ಇದೆ, ಬಟ್ ಯಾರಿಗೂ ಹೇಳ್ಕೊಂಡಿಲ್ಲ. ಬಟ್ ಏನಂತ ಸದ್ದು ಸುದ್ದಿ ಇಲ್ಲದೆ ಮದುವೆ ಆಗ್ತಾ ಇದ್ದಾರೆ, ಈಗ ದಾಂಪತ್ಯ ಜೀವನಕ್ಕೆ ಧುಮುಕ್ತಾ ಇದ್ದಾರೆ ಅನ್ನೋ ವಿಶೇಷ ಸುದ್ದಿ. ಸೊ ಈ ಒಂದು ವಿಚಾರ ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿತ್ತು. ಸೊ ಹೀಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಬಟ್ ಮುಂದೆ ಅವ್ರು ಯಾರ ಜೊತೆ ಮದುವೆ ಆಗ್ತಾ ಇದ್ದಾರೆ, ಏನ್ ಕತೆ, ಅದ್ಯಾವ ವಿಚಾರವನ್ನು ಸದ್ಯಕ್ಕೆ ಅವ್ರು ಬಿಟ್ಕೊಟ್ಟಿಲ್ಲ. ಸದ್ಯಕ್ಕೆ ಮುಂದೆ ಆ ವಿಚಾರ ತಿಳಿದ ನಂತರ ನಾನು ಅದರ ಕುರಿತಾಗಿ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಚೈತ್ರಾ ಕುಂದಾಪುರ್ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಾಗಿರ್ಬೋದು ಅಥವಾ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಿಂದಲ ಆಗಿರ್ಬೋದು, ಈ ಎರಡು ಕಾರ್ಯಕ್ರಮದಿಂದ ನೀವೆಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಕುರಿತಾಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ. ನಮಸ್ಕಾರ.